ನೀಟ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಹೊಯ್ಸಳ ಕಾಲೇಜು ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಆಚರಿಸಲಾಯಿತು. ನಗರದ ಹೊಯ್ಸಳ ಕಾಲೇಜಿನ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕಾಲೇಜಿನ 30 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ದು ಎಲ್ಲರೂ ಉತ್ತೀರ್ಣರಾಗಿದ್ದು, ವಿದ್ಯಾರ್ಥಿಗಳಾದ ಮಿಥಿಲ್ 632, ಅಮಿತ್ 630, ಲಾವಣ್ಯ 608 ಅಂಕ ಪಡೆದು 3 ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು, ಜಿಲ್ಲೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 5ನೇ ರ್ಯಾಂಕ್ ಪಡೆದಿದ್ದು, ಶಿಲ್ಪಾಶ್ರೀ ನೀಟ್ನಲ್ಲೂ ಪಾಸ್ ಆಗಿದ್ದಾರೆ. ಶಿರಡಿ ಸಾಯಿ ಶಿಕ್ಷಣ ದತ್ತಿ ಸಂಸ್ಥೆಯ ಅಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಅತ್ಯುತ್ತಮ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳ ಪರಿಶ್ರಮ, ಅನುಭವಿ ಉಪನ್ಯಾಸಕರ ಬೋಧನೆ ಹಾಗೂ ಅತ್ಯುತ್ತಮ ಮಾರ್ಗದರ್ಶನ, ಪ್ರಾಂಶುಪಾಲರ ಅತೀವ ಕಾರ್ಯವೈಖರಿ ಹಾಗೂ ಪೋಷಕರ ಸಹಕಾರದಿಂದ ನೀಟ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ.ವಿ. ಗೌರಿಶಂಕರ್, ಉಪಪ್ರಾಂಶುಪಾಲರಾದ ಎಚ್.ಆರ್. ಗೋಪಾಲ್, ಉಪನ್ಯಾಸಕರಾದ ಚಿದಾನಂದಗೌಡ, ಮಹದೇವಪ್ಪ, ಅನಂತರಾಮು, ಶ್ರೀಮತಿ ಗೀತಾ ಹಾಗೂ ಕಾಲೇಜು ಆಡಳಿತ ವರ್ಗ, ವಿದ್ಯಾರ್ಥಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಕಾಲೇಜಿಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಮಾಡಲಾಯಿತು. ನನ್ನ ಹೆಸರು ಜೀವಿತಾ ಅಂತ. ನಾನು ಓದಿದ್ದು ಹೊಯ್ಸಳ PU ಕಾಲೇಜಲ್ಲಿ. ಹೊಯ್ಸಳ ಕಾಲೇಜು ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರತಿಯೊಂದು ಫ್ಯಾಕಲ್ಟೀಸು, ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು, ಪ್ರತಿಯೊಂದು ಫೆಸಿಲಿಟೀಸು ಇದೆ. ಮತ್ತೆ ನನ್ಗೆ ನೀಟಲ್ಲಿ ಅಥವಾ JEE ಅಥವಾ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ್ದ್ರಲ್ಲೇ ಆಗ್ಲಿ ಒಂದು ಚೆನ್ನಾಗಿರೋ ಸ್ಕೋರ್ ಬಂದಿದೆ, ಎಲ್ಲಾರು ನನ್ನನ್ನು ಗುರ್ತಿಸಂಗೆ ಒಂದು ಸ್ಕೋರ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಟೀಚರ್ಸು, ಫ್ಯಾಕಲ್ಟೀಸು ಮತ್ತೆ ಪೇರೆಂಟ್ಸು. ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನನ್ನ ಎಫರ್ಟ್ಸ್ ಕೂಡ. ಸೊ ತುಂಬಾ ಚೆನ್ನಾಗಿದೆ. ನಮಸ್ತೆ. ನಿಮ್ಗೆಲ್ಲ ಗೊತ್ತಿದ್ದಾಗೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ 2024 UG ಈ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದ್ರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನ ಕೊಟ್ಟಿದ್ದಾರೆ. ಆ ಫಲಿತಾಂಶದ ಎಲ್ಲಾ ಡೀಟೇಲ್ಸ್ ನಮ್ಮ ಪ್ರೆಸಿಡೆಂಟ್ ಸರ್ ನಿಮಗೆ ಕೊಟ್ಟಿದ್ದಾರೆ. ಎಷ್ಟು 632 ಮಾರ್ಕ್ಸ್ ಅನ್ನ ಮಿಥಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ, 630 ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ. ಇದೆಲ್ಲಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತೆ ನಮ್ಮ ಪ್ಲಾನಿಂಗು. ನಿಜವಾಗ್ಲೂ ಕೂಡ ಸುಮಾರು ಒಂದು 30 ಜನನ ನಾವು ನೀಟ್ ಆಸ್ಪಿರೆಂಟ್ಸ್ ನ ಒಂದು ಗ್ರೂಪ್ ಮಾಡ್ಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ ಗಳನ್ನ ಮಾಡ್ಕೊಂಡು ಅವ್ರು ಈ ನೀಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡಿದ್ವಿ. ಸುಮಾರು 7 ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ. ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ ಬಂದಾಗ್ಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ, ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್, CET ಮತ್ತೆ JEE ಅಂತ. ಈ ವರ್ಷ ನಾವು ಬರೀ ನೀಟು, CET, JEE ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡ ನಾವು ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೀವಿ. CET ನಲ್ಲಿ ಸುಮಾರು 6 ಜನ 1000 ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ. JEE ನಲ್ಲಿ ಹೈಯೆಸ್ಟ್ 98% ತಗೊಂಡಿದೆ. ಮತ್ತೆ 632 ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತಗೊಂಡಿದೆ. ಇದು ನಮ್ಮ ಕಾಲೇಜ್ಗೂ ಕೂಡ ಹೈಯೆಸ್ಟ್ ಮಾರ್ಕ್ಸ್ ನಮ್ಗೆ. ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ಎಸ್ಪೆಷಲಿ ನೆಲಮಂಗಲದ ಜನತೆಯ ಸಹಕಾರ ಮತ್ತೆ ಮೀಡಿಯಾ ಪರ್ಸನ್ಸ್, ಇವರೆಲ್ಲರಿಗೂ ನಾವು ಚಿರಋಣಿಯಾಗಿರ್ತೀವಿ. ಮುಂದೆ ಇಂಥದೇ ಒಂದು ರಿಸಲ್ಟ್ ಅನ್ನ ಕೊಟ್ಟು ನೆಲಮಂಗಲಕ್ಕೆ, ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಖುಷಿ ಆಗ್ತಿದೆ. ನನ್ನ ಹೆಸರು ಮಿಥಿಲ್ ಅಂತ. ನಾನು ಹೊಯ್ಸಳ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರೋದು. ರಿಸಲ್ಟ್ ಬಂದಿದ್ದು ಅದನ್ನ ನಾವು ಉಪಯೋಗಿಸ್ಕೊಂಡು ಪ್ರತಿ ಸ್ಟೂಡೆಂಟು ಬೆಳವಣಿಗೆಗೆ ಅಥವಾ ಅವ್ರ ಇಂಪ್ರೂವ್ಮೆನ್ಸ್ಗೆ ಅದನ್ನ ಎಫರ್ಟ್ ಮುಖಾಂತರ ಕನ್ವರ್ಟ್ ಮಾಡಿದ್ರೆ ರಿಸಲ್ಟ್ ನ ಚೆನ್ನಾಗಿ ತೆಗಿಬಹುದು ಅಂತ ನಾನು ಒಟ್ಟು ಎಷ್ಟು ಮಾರ್ಕ್ಸ್ ಬಂದಿದೆ ಮತ್ತೆ ಬೇರೆ ಸ್ಟೂಡೆಂಟ್ಸ್ ಗೆ ಏನ್ ಹೇಳ್ತೀರಾ? ನಂದು ಈಗ 632 ಬಂದಿದೆ, ರ್ಯಾಂಕು 720ಗೆ ನೀಟಲ್ಲಿ. ಬೇರೆ ಸ್ಟೂಡೆಂಟ್ಸ್ ಏನ್ ಹೇಳ್ತೀನಿ ಅಂದ್ರೆ, ಎಲ್ಲೇ ಓದಿ ಯಾವ್ದೇ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಚಿಕ್ಕ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಮೊಬೈಲ್ ಅಲ್ಲೇ ಓದಿರೋದಾಗಿರ್ಬೋದು, ಮೇನ್ ಆಗಿ ಬೇಕಾಗಿರೋದು ನಿಮ್ ಎಫರ್ಟ್, ನಿಮ್ ಕನ್ಸಿಸ್ಟೆನ್ಸಿ, ನಿಮ್ ಮೈಂಡ್ ಸೆಟ್ ಏನಿದೆ ಅದ್ರ ಮೇಲೆ ಪ್ರತಿಯೊಂದು ರಿಸಲ್ಟ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ನನ್ನ ಹೆಸರು ಮಿಥಿಲ್ NH ಅಂತ. ಎಕ್ಸಾಮ್ ಕ್ಲಿಯರ್ ಮಾಡಿದಂತ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಕರೆದಿದ್ದೇವೆ. ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ 30 ಜನ ಮಕ್ಕಳು ನೀಟ್ಗೆ ಪ್ರಿಪೇರ್ ಆಗಿದ್ದು ನಮ್ಮ ಕಾಲೇಜ್ ವತಿಯಿಂದ. ಅದರಲ್ಲಿ 28 ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಅಂದ್ರೆ ಟೋಟಲ್ ಕ್ವಾಲಿಫೈಡ್ 11, ಅಬೌವ್ 400 ಮಾರ್ಕ್ಸ್ ಬಂದಿರೋದವರು 11 ಇದ್ದಾರೆ. ಅಬೌವ್ 500 ಬಂದಿರೋಂಥ ಮಾರ್ಕ್ಸ್ ಬಂದಿರೋಂಥವ್ರು 6 ಇದ್ದಾರೆ.
ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ 720 ಮಾರ್ಕ್ಸ್ 632 ಸ್ಕೋರ್ ಮಾಡಿದೆ. ಮಿಥಿಲ್ ಅಂತ ಹುಡುಗ 632 ಮಾಡಿದ್ದಾರೆ. ಅಮಿತ್ ಕೆ ಎಸ್ 630 ಮಾರ್ಕ್ಸ್, ಲಾವಣ್ಯ ಸಿ 608, ಶಿಲ್ಪಶ್ರೀ 592, ಜೀವಿತಾ 580, ಅಂಕಿತಾ ಕೃಷ್ಣಮೂರ್ತಿ 506. ಈ ಮಕ್ಕಳು ಇದರಲ್ಲಿ ಟಾಪ್ 3 ಏನಿದ್ದಾರೆ 632, 630, 608, ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗುವಂತ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ 1 ಮೆಡಿಕಲ್ ಕಾಲೇಜು, ಅಲ್ಲೇನೆ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚಾಗಿದೆ. ಏನ್ ಕಾರಣ ಅಂತಂದ್ರೆ ನಮ್ಮಲ್ಲಿ ಇರೋ ಒಂದು ಅಡಾಪ್ಟ್ ಮಾಡ್ಕೊಂಡಿರೋಂತ ಟೀಚಿಂಗ್ ಮೆಥಡಾಲಜಿ. ನಮ್ಮಲ್ಲಿ ಎವ್ರಿ ವೀಕ್ ನಾವು ಚಾಪ್ಟರ್ ವೈಸ್ ನೀಟ್ ಅನ್ನ ಟೆಸ್ಟ್ ಮಾಡ್ತೇವೆ. ಅಂಡ್ ಎವ್ರಿ 15 days ಒನ್ಸ್ ನಾವು ನೀಟ್ ಗ್ರ್ಯಾಂಡ್ ಟೆಸ್ಟ್ ಅನ್ನ ಮಾಡ್ತೇವೆ. ಅದಾದ್ಮೇಲೆ ಸಿಲೆಬಸ್ ಅನ್ನ ಸ್ಟೇಟ್ PU ಸಿಲೆಬಸ್ ಏನಿದೆ ಸಿಲೆಬಸ್ ಅನ್ನ ಬೇಗ ಮುಗಿಸಿ, ಎಷ್ಟು ಬೇಗ ಅಷ್ಟು ಬೇಗ ನಾವು ಮುಗಿಸಿ ಜಾಸ್ತಿ ಹೊತ್ತನ್ನ ನಾವು ನೀಟ್ಗೆ ಸ್ಪೆಂಡ್ ಮಾಡ್ತೇವೆ. ಈ ಮಕ್ಕಳಿಗೆ ಒಂದು ಸ್ಪೆಷಲ್ ಬ್ಯಾಚ್ ಅಂತ ನನ್ನಲ್ಲಿ ನೀಟ್ ಅಚೀವರ್ಸ್ ಅಂತ ಹೇಳಿ ಒಂದು ಆಗಿದ್ದಾರೆ, ಅವ್ರದ್ದೇ ಒಂದು ಸ್ಪೆಷಲ್ ಬ್ಯಾಚ್ ಇದೆ. ಆ ಬ್ಯಾಚ್ಗೆ ನಾವು ಅರೌಂಡ್ 10 ತಿಂಗಳು ರಿಗರಸ್ ಆಗಿ ಕೋಚಿಂಗ್ ಅನ್ನ ಕೊಡ್ತೇವೆ. ನೀಟ್ ಅಲ್ಲಿ ಏನು ಪ್ರಾಬಬಲ್ ಕ್ವಶನ್ಸ್ ಬರ್ಬೋದು ಆ ತರದ ಕ್ವಶನ್ ಪೇಪರ್ ಅನ್ನ ನಮ್ಮ ಟೀಚರ್ಸ್ ನುರಿತ ಉಪನ್ಯಾಸಕರಿದ್ದಾರೆ, ಅವ್ರ ಕಡೆಯಿಂದ ಪೇಪರ್ ಸೆಟ್ ಮಾಡಿಸಿ ಆ ಟೆಸ್ಟ್ ಅನ್ನ ಅದನ್ನ ನಾವಲ್ಲಿ ತಗೊಳ್ತೇವೆ. ಅವ್ರ ಜೊತೆಗೆ ಇದು ಖುಷಿ ವಿಚಾರ ಏನು ಅಂತ ಅಂದ್ರೆ, ಏನು ಮಿಥಿಲ್ ಅಥವಾ ಅಮಿತ್ ಅಂತ ಹುಡುಗರು ಅಥವಾ ಲಾವಣ್ಯ, ಈ ಮಕ್ಕಳು ಈಗ ನಾವು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಂತ ಏನ್ ತಗೊಂಡ್ರೆ ನಾವು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಿಥಿಲ್ ಮತ್ತೆ ಅಮಿತ್ ಅವ್ರು ಮಾಡಿದ್ದಾರೆ. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ.